ಕಲಿಬೇಡ, ಅರ್ಜೆಂಟ್ ಡ್ರೈವರ್ ಹಾಕ್ಬಾರ್ದು, ನಿಧಾನಕ್ಕೆ ಹೋಗ್ಬೇಕು ನೋಡಿ. ಇಲ್ಲಿ ಸಿರಾದಾಗ ಬಂದ್ವಿ. ಇದು ಯಾವ್ದಪ್ಪ ಇದು ಹಿರಿಯೂರು ರೋಡ್ಗೆ ಹೋಗಿ ಹೈವೇ ಹತ್ತಾನ ಅಂತೇಳಿ ಇದು ಉಳಿಯಾರ್ ರೋಡಿಗೆ ನಿಲ್ಸಿದ್ವಿ. ಯಾರೋ ಓನರ್ ನಮಗೆ ಮಾತಾಡ್ಸಕ್ ಬಂದಿದ್ದಾರೆ. ಯಾರು ನಮ್ಮ ದುರ್ಗದ ಗಾಡಿ ಡ್ಯೂಟಿ ಮಾಡ್ದಾರಂತೆ. ಇವಾಗ ನೋಡಿದ್ರೆ ಗೊತ್ತಾಗತ್ತೆ. ಟೀ ಕುಡಿಯೋಣ, ಟೀ ಅಂಗಡಿ ತಕೋ ನಡಿಯೋಣ. ಚೆನ್ನಾಗಿದ್ದೀನಿ, ಚೆನ್ನಾಗಿದ್ಯಾ? ಫಸ್ಟ್ ಟೀ ಕುಡಿ ಅಂತ ಚಳಿ ಚಳಿ. ಯಾವ ಟೀನಪ್ಪ, ಎಲ್ಲ ಊರು ಹೊಲ್ಟಿದ್ದೀನಿ. ಎಲ್ಲಿ ಹೊಲ್ಟಿದ್ಯಾ? ಹುಲಿಗುಂಡಿಗೆ ಸಿರೋದಾಗ ಟೀ ಸಿಗ್ಲಿಲ್ಲ, ಅದಕ್ಕೆ ಬೈಪಾಸಿಗೆ ಬಂದ್ವಿ. ನಮ್ಮ ಮುಂದೆ ಒಂದು ಕಲ್ಯಾಣ ಕರ್ನಾಟಕ ಸಾರಿಗೆ ಹೋಗ್ತಿದೆಯಲ್ಲ, ಅದು ಯಾಕೋ ಬಸ್ಸು ಕ್ರಾಸ್ ಮೇಲೆ ಹೋಗ್ತೈತೆ ನೋಡಿ. ದೂರದಿಂದ ಸರಿಯಾಗಿ ಕಾಣಲ್ಲ, ಹತ್ರಕ್ಕೆ ಹೋದಾಗ ತೋರಿಸ್ತೇನೆ. ಬಾಡಿ ಬೋಲ್ಟ್ ಕಟ್ ಆಗಿರ್ತದೆ, ಅದಕ್ಕೆ ಹಂಗೆ ಹೋಗೋದು ಬಸ್ಸು. ಇಲ್ಲ ಸೆಂಟ್ರ್ ಬೋಲ್ಟ್ ಕಟ್ ಆದ್ರೆ 6 ಇಲ್ಲ, ಹಂಗೆ ಸೆಂಟ್ರ್ ಬೋಲ್ಟ್ ಕಟ್ ಆದರೆ ಗಾಡಿನೇ ಕ್ರಾಸ್ ಆಗಿ ಹೋಗ್ತೈತೆ. ಇವು 6 10 ವೀಲು ಅವೆಲ್ಲ ಹಂಗಾಗಲ್ಲ. ಚಿಕ್ಕ ಗಾಡಿಗಳು ಅಷ್ಟೇ ಸೊಟ್ಟ ಆಗ್ಬಿಡ್ತವೆ, ಭಾರಿ ಸ್ಪೀಡಾಗಿ ಹೋಗ್ಬಿಡ್ತು ಗುರು. ಹಾಸ್ಪಿಟಲ್ ಡಿಪೋ ಗಾಡಿ ಇರ್ಬೇಕು ಮೋಸ್ಟ್ಲಿ. ಮಳೆ ಬರ್ತಾಯಿತ್ತು ನೋಡಿ, ಲೈಟಾಗಿ ಹೋಗ್ತಾ ಇದೀವಿ ನಾವು. ಇವಾಗ ಇನ್ನೇನು ಇವನಿಗೆ ಕೊಡೋಣ ಅಂದರೆ ಮಳೆ ಬರ್ತೈತೆ. ಕೊಟ್ಟು ಇವಾಗ ಉಪ್ಪು ತಗೊಂಡು ಕುತ್ಕೋಬೇಕು. ಫಸ್ಟ್ ಟೀ ಕುಡಿಯೋಣ, ಅಲ್ಲಿ ಹೋಗಿ ಟೀ ಕುಡ್ದು ಆಮೇಲೆ ಮುಂದಕ್ಕೆ ನೋಡೋದು. ಬನ್ನಿ ನೋಡಿ, ಗಾಡಿ ಕೊಟ್ಟಿದ್ದೀನಿ. ಒದೆ ಬಿದ್ದೆಟ್ಟಿಗೆ ಹೆಂಗೆ ನೀಟಾಗಿ ಹೋಗ್ತಾಯಿತ್ತು ಗಾಡಿ. ಮೊನ್ನೆ ಕೊಟ್ಟಾಗ ಸೊಟ್ಟ ಹೋಗೋದು. ಇವತ್ತು ಇನ್ನು ಮೂವ್ ಮಾಡ್ತದಂಗ್ಲೇ ತಗೊಂಡಾನೆ. ರಿಮೋಟು ಕುಟ್ಟದಲ್ಲೇ ಕೆಲಸ ಮಾಡಲ್ಲ, ರಿಮೋಟ್ ಅದೇ ತಗೊಂಡ್ರೆ ಕೆಲಸ ಮಾಡೋದು. ಹೋಗ್ತಾ ಇದ್ದ ನೋಡಿ, ಮುನ್ನೋಡ್ಕೊಂಡು ನಡಿ, ಹಿಂದೆ ನೋಡುವಂತ. ಆಮೇಲೆ ಸಿರಾಯಿಂದ ಹೈವೇ ಖಾಲಿ ಐತಂತ ಕೊಟ್ಟಿದ್ದೀನಿ. ನಿಧಾನಕ್ಕೆ ಹೋಗಿ ಒಂದು 60 ಸಾಕು. ಜಲ್ದಿ ಕಲಿಬೇಡ, ಅರ್ಜೆಂಟ್ ಡ್ರೈವರ್ ಹಾಕ್ಬಾರ್ದು, ನಿಧಾನಕ್ಕೆ ಹೋಗ್ಬೇಕು ನೋಡಿ. ಪೆಟ್ಟು ಬೀಳೋವರೆಗೂ ಆಗೋದು ನೋಡಿ ಹೆಂಗೆ ಹೋಗ್ತಾ ಇದ್ದಾನೆ ಸ್ಟ್ರೈಟಾಗೆ. ಯಾವಾಗಲೇ ಗಾಡಿ ಕೊಟ್ಟರು ಮಿರರ್ನೇ ಗೇರ್ ಹಾಕಕ್ಕೆ ಕೈಗೆ ಹೊಡಿತೀನಿ, ಸ್ಕೂಟ್ರ್ ತಗೊಂಡು. ಅವಾಗ ಸರಿಯಾಗಿ ಬೀಳ್ತವೆ. ರಿಮೋಟು ಹೊಡ್ತಾ ಬೀಳ್ತಲ್ಲ, ಕೆಲಸ ಮಾಡಲ್ಲ. ನಾವು ಅದೇ ತಿಂದೆ ಕಲ್ತ್ಕೊಂಡಿರೋದು. ಅವ್ರು ಹೊಡೆದಿರೋದಕ್ಕೆ ನಾವು ಈ ಥರ ಕಲ್ತ್ಕೊಂಡಿರೋದು. ನಮ್ಮ ಗುರುಗಳು ಭಾರಿ ಒಳ್ಳೆಯರು. ಬೈಯನು ಹಂಗೆ ಕಲ್ಸನು, ಜಲ್ದಿ ಕಲಿಸ್ತಾ. ಜಲ್ದಿ ಕಲ್ತ್ಕೊಂಡ್ರೂ ಏನು ಗಾಡಿ ಓಡಿಸೋದೇನು ಗುರು, ಯಾರು ಬೇಕಾದ್ರೂ ಕಲ್ತ್ಕೋಬೋದು. ಇದ್ರಾಗೆ ಏನನ್ನ ಆದರೆ ರೋಡ್ನಾಗೆ ಕೆಲಸ ಮಾಡ್ಕೊಂಡು ಶೋರೂಮ್ಗನ್ನ ಹೋಗೋ ಮಟ್ಟಕ್ಕನ್ನ ಇರಬೇಕು. ಇವನು ಟೈರ್ ಹಾಕೋದಿನ್ನ ಕಲಿಸಿಲ್ಲ, ಟೈರ್ ಹಾಕೋದು ಕಲಿಸ್ಬೇಕು. ಸುಮ್ಮನೆ ಆಗಲಿ ಟೈರ್ ಬಿಚ್ಚಿಸ್ತೀನಿ ಖಾಲಿ ಗಾಡಿಗೆ. ಹೊರಕ್ಕೆ ಒಳಕ್ಕೆ ಮಾಡ್ಬೇಕಂತೇಳಿ ಮಾಡ್ಬೇಕಣ್ಣ ಅದನ್ನೆಲ್ಲ. ಟೈರ್ ಹಾಕ್ಯಣದು ನೋಡ್ಕೋಬೇಕು. ಹಾಂ, ತೂಕ ಇದ್ರೆ ಎತ್ತ ಹಾಕ್ಬೇಕು ಲಿವರ್ನಾಗೆ. ತೂಕ ಇದ್ರೆ ಅದನ್ನೇ ತಲೆ ಮೇಲೆ ಹೊತ್ಕಂತೀಯ, ಲಿವರ್ನಾಗ ಹಿಂಗೆ ಅನ್ನೋದು. ಹಾಂ, ನಾವು ಹಾಕಲ್ಲೇ ನೋಡಿ. ಇವಾಗ ರೋಡ್ ನೀಟಾಗಿ ಐತೆ ಅಂತ ಹೊಡಿತಾನೆ. ಆಮೇಲೆ ಅಲ್ಲಿ ಡೈವರ್ಷನ್ ಬಂದೇಟಿಗೆ ನಿಲ್ಲಿಸ್ತಾನೆ. ಡೈವರ್ಷನ್ಯಾಗ ಹೋಗ್ಬೇಕು ಇವತ್ತು. ಹಾಂ, ಗೇರ್ ಮಿಸ್ ಮಾಡಿದ್ರೆ ಒದೆ ಬೀಳ್ತವೆ. ಹಿರಿಯೂರಿಗನ್ನ ಬರ್ತಾನೆ ಅಷ್ಟೇ, ರಜಾ ಹೋಗ್ತಾನೆ. ಇದು ಒಂದು ಟ್ರಿಪ್ ನಾನೇ ಹೋಗೋದು, ಒಬ್ಬನೇ ಹೋಗ್ತೀನಿ. ಹಾಂ, ಬರಲ್ಲ ಅಂತ ನೆಕ್ಸ್ಟ್ ಟ್ರಿಪ್ಪು. ಅಲ್ಲಿ ಸೈಡ್ನಾಗ ಗಾಡಿ ನಿಂತ ಅದ್ರ ಕಡೆಗೆ ಹೋಗ್ಬೇಡ. ಹಾಂ, ಗುದ್ದಬೇಕಂತ ಗುದ್ದಿಲ್ಲ ಅಂತೇಳಿ ನರಸಿಂಹಣ್ಣ ಡೈಲಾಗ್ ಹೇಳ್ಬೇಡ ನೀನು. ಲಾರಿ ಇದು ಏನಿಲ್ಲ. ಮತ್ತು ನಮ್ಮ ಓನರು ಹೊಸ ಗಾಡಿ ಅಂತೇಳಿ ಹಿಡ್ದು ಬಿಡ್ತಾನೆ ನಮಗೆ. ಗಾಡಿ ಟಚ್ ಮಾಡಬಾರ್ದು ಹೊಸ ಗಾಡಿಗಳು. ಸಣ್ಣ ಪುಟ್ಟ ಟಚ್ ಆಗೈತೆ, ಬಣ್ಣ ಎಲ್ಲ ಉದ್ರೋಗೈತೆ. ಅದಕ್ಕೆ ಸ್ಟಿಕ್ಕರ್ ಹಾಕ್ಸ್ಬೇಕು ನಾಳೆ. ನೋಡಿ ನಿಧಾನಕ್ಕೆ ಹೋಗು. ನೋಡ್ಗುರು, ಹಿರಿಯೂರ ಹತ್ರ ಬರ್ತಿದ್ದಂಗೆ ಮಳೆ ಫುಲ್ ಸ್ಟಾರ್ಟ್ ಆಗಿ ಜೋರಾಗ್ಬಿಡ್ತು. ಇಲ್ಲೇ ಒಂದು ಸ್ವಲ್ಪ ಮಳೆ ಇರೋದು, ಹಿಂದಕ್ಕೆ ಮಾಡಾನೇ ಇಲ್ಲ. ರೋಡ್ ಕಾಣಂಗಿಲ್ಲ ನೋಡಿ ಹೆಂಗೆ ಬರ್ತೈತೆ. ಮೊಬೈಲೇ ಕ್ಲಿಯರಿಟಿ ಬರ್ತೈತೆ. 4 ಇಂಡಿಕೇಟರ್ ಹಾಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಇವ್ನು ಇಳಿಸಿ ಹೋಗೋದೆ ಇಲ್ಲಿ, ಅಲ್ಲಿ ಇದು ಬಳ್ಳಾರಿ ರೋಡ್ಗೆ. ಯಾವುದೋ ಬಸ್ ಹೋಯ್ತಂದ್ರೆ ಗೊತ್ತಿರೋದು, ಅದಕ್ಕೆ ಕೇಳ್ತಿದ್ದ ನೋಡಿ. ಮಳೆ ಬರ್ತಾ ಆಯ್ತು ನೋಡಿ. ಇಲ್ಲೇ ಒಂಚೂರು ಮಳೆ ಗುರು, ಹಿಂದಕ್ಕೆ ಮಳೆನೇ ಇದ್ದಂಗಿಲ್ಲ. ಅಲ್ಲೆಲ್ಲ ಬಿಸಿಲು ಹೊಡಿತಾ ಇತ್ತು ನೋಡಿ. ಇಲ್ಲೇ ಹಿರಿಯೂರ ಹತ್ರ ಪಟ್ರಿ ಹಳ್ಳಿನ ಗುರು, ಪಟ್ರಿ ಹಳ್ಳಿ ಹತ್ರ ಇದೆ ನೋಡಿ. ಏನಿಲ್ಲ, 1 ಗಂಟೆ ದುರ್ಗ ರೀಚ್ ಆಗ್ಬಿಡ್ತೀವಿ. ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಹೋಗೋದು.
ಅಡ್ಮಿಷನ್ ಮಾಡ್ಕೊಳರಿದ್ರೆ ಅವ್ರಿಗೆ ಹೇಳಿ ಹೋಗೋದು. ಈ ಸಲ ಪಕ್ಕ ಸೈಲೆನ್ಸರ್ ಬಿಡ್ಸನ್ ಅಂತೇಳಿ ಹೇಳ್ಬಿಟ್ಟಿದ್ದೀನಿ ಮಾಲಕರಿಗೆ ಮತ್ತು ಮೇಸ್ರಿಗೆ ಮೆಕ್ಯಾನಿಕ್ಕಿಗೆ ಕನ್ನಡದಾಗ ಏನಂತಾರ ಗುರು ಗೊತ್ತಾಗಂಗಿಲ್ಲ ನನಗೆ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೇಳಿದ್ದೀನಿ ಮೆಕ್ಯಾನಿಕ್ಕಿಗೆ ಫೋನ್ ಮಾಡಿ ಸೈಲೆನ್ಸರ್ ಬಿಚ್ಚಲೇಬೇಕು ಈ ಸೈಲೆನ್ಸಲ್ಲಿ ಅಂತೇಳಿ. ಏನಂದರೆ ಅದ್ರಾಗೆ ಇದು ಡೆಪ್ಪಿಂದೆಲ್ಲ ಗಟ್ಟಿ ಆಗಿಬಿಟ್ಟಿರುತ್ತೆ, ಅದನ್ನು ಕ್ಲೀನ್ ಮಾಡಬೇಕು. ಆ ಗಾಡೀಲಿ ಬಿಚ್ಚೇ ಇಲ್ಲ ಸೈಲೆನ್ಸರು, ನಾನು ಬಿಚ್ಚಲೇಬೇಕು. ಮಳೆನೂ ಹೋಯ್ತು ನೋಡ್ರಿ. ಅದು ಸೈಲೆನ್ಸರ್ ಒಂದ್ಸಲಿ ಬಿಚ್ಚಿ ಚೆಕ್ ಮಾಡಬೇಕು. ಮೇನ್ ಅದ್ರಾಗೆ ಆಕ್ಸಿಜನ್ ಸೆನ್ಸರ್ ಒಂದು ಇರ್ತತೆ, ಅದು ಸೀನ್ತಿರ್ತತೆ. ಈ ವ್ಯಾಕಮ್ ಫುಲ್ ಆದಾಗ ಸೀನ್ತತ್ ನೋಡ್ರಿ, ಆ ಥರ ಸೀನ್ಬೇಕದು. ಅದು ಸೀನಂಗಿಲ್ಲ, ಅದಕ್ಕೆ ಆ ಥರ ತೊಂದರೆ ಕೊಡ್ತಾ ಇರೋದು. ಇದು ರೀಜನ್ರೇಷನ್ನು ಆದರೆ ಏನಾಗಲ್ಲ. ರೀಜನ್ರೇಷನ್ನು ಮೊನ್ನೆ ಹೋಗ್ಬೇಕಾದ್ರೆ ಆಗಿತ್ತು ಅಷ್ಟೇ, ಇವಾಗ ಬರ್ಬೇಕಾದ್ರೆ ಏನೂ ಆಗಿಲ್ಲ. ಆಟೋಮೆಟಿಕ್ ಅದೇ ಆಗಬೇಕು. ರೀಜನ್ರೇಷನ್ ಆದರೆ ಓಕೆ ಆಯ್ತಂತ ಗಾಡಿ. ನೋಡೋಣ. ಬೆಳಗ್ಗೆ ಹಂಗಾಗಿತ್ತು. ಮತ್ತೆ ನಮ್ಮ ಮೆಕ್ಯಾನಿಕ್ ಹೇಳಿದ್ದ ಸಿದ್ದಿ ಬಿದ್ದಿ ಜೋಯಿಸು ಅಂತೇಳಿ. ಅವನು ಹೇಳಿದ್ದ, ಆ ಥರ ಮಾಡಿದೆ, ಸರಿ ಹೋಯ್ತು. ಮತ್ತೊಂದ್ಸಲಿ ರೋಡ್ನಾಗ ಹಂಗೆ ಆಗಿತ್ತು. ಈಗ ಬೀಗ ಆಫ್ ಮಾಡಿ ಆನ್ ಮಾಡಿ, ಮೇನ್ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದೆ, ಸರಿ ಹೋಯ್ತು. ಆ ಥರ ಸಿಗ್ನಲ್ ಬಂದರೆ ರನ್ನಿಂಗ್ನಾಗೆ 3 ಸಲ ಬೀಗ ಆಫ್ ಮಾಡಿ ಆನ್ ಮಾಡಿರಿ. ಅದು ಸಿಗ್ನಲ್ ಹೋಗ್ತದೆ. ಇಲ್ಲಾಂದರೆ ಮೇನ್ ಸ್ವಿಚ್ ನಿಲ್ಲಿಸಿ ಮೇನ್ ಸ್ವಿಚ್ ಆಫ್ ಮಾಡಿದರೆ ಹೋಗ್ತದೆ ಸಿಗ್ನಲ್ಲು. ಗಾಡಿ 20 ದಾಟಿಲ್ಲ ಅಂದರೆ ಆ ಥರ ಮಾಡಿರಿ, ಅದು ಹೋಗುತ್ತೆ. ಶೋರೂಮ್ಗೆ ಹೋಗೋ ತನಕ ಆ ಥರ ಮಾಡಿದರೆ 100 ಕಿಲೋಮೀಟ್ರ್ ಅಷ್ಟೇ ಹೋಗೋದು ಗಾಡಿ. ಇದು ಡೆಫಿನ ಫಿಲ್ಟರ್ ಬ್ಲ್ಯಾಕ್ ಆದರೆ ಹಂಗೆ ಬರುತ್ತೆ, ಇಲ್ಲಾಂದರೆ ಲೋಕಲ್ ಡೆಫ್ ಹಾಕಿದ್ರೆ ಹಂಗೆ ಬರ್ತದೆ. ಆ ಥರ ಸಿಗ್ನಲ್ ಬಂದೈತೆ ಹಂಗೆ ಮಾಡಿ. ನೋಡಿ ಸಿಗ್ನಲ್ಲೇ ಬರ್ತಿಲ್ಲ, ಬೆಳಿಗ್ಗೆ ಬರೋದು. ಇವಾಗ ಸಿಗ್ನಲ್ ಬರ್ತಿಲ್ಲ ನೋಡಿ. ಇನ್ನೇನು ಹಿರಿಯೂರಿಗೆ ಬಂದು ಹಿರಿಯೂರ ಹತ್ರನೇ ಇದ್ದೀವಿ. ಗ್ಯಾಸ್ ತುಂಬಿಸ್ಬೇಕು ಗುರು. ಇನ್ನು ಇಲ್ಲಿ ಅಣ್ಣಾಚಿ ಹೋಟ್ಲುಗಳಿದಾವೆ, ಅಲ್ಲಿ ಗ್ಯಾಸ್ ತುಂಬಿಸ್ಕೊಂಡು ಏನು ಬನ್ನಿ. ಹಿರಿಯೂರಿಗೆ ಬಂದ್ವಿ. ಇವ್ನು ಇಳಿಸೋ ಟೈಮು ಬಂತು. ಇಲ್ಲೇ ಇಳಿಸೋದು ಕುರಿ ಮಾರ್ಕೆಟ್ ಹತ್ರ. ಕುರಿ ಮಾರ್ಕೆಟ್ನಾಗ ಇಳಿಸಿ ಹೋಗೋದು. ಅಲ್ಲಿ HMG ಗಾಡಿಯವ್ರು ನನ್ನ ಸಬ್ಸ್ಕ್ರೈಬರ್ ಬಂದಿದ್ರು ಗ್ಯಾಸ್ ತುಂಬಿಸ್ಬೇಕಾದ್ರೆ. ನನ್ನ ಗಾಡಿ ನಿಲ್ಸಿದ್ದು ನೋಡಿ ಬಂದು ನೋಡಿ ಮಾತಾಡಿಸ್ಕೊಂಡು ಹೋದ. ಟೀ ಕುಡಿಯೋಣ ಅಂದರೆ ಬೇಡ ಅಂತೇಳಿ ಹೋದ್ರು. ವಿಡಿಯೋ ಏನು ಮಾಡ್ಕೊಂಡ್ಲಿಲ್ಲ, ಬಂದು ಮಾತಾಡ್ಸಿದ್ದೆ ಖುಷಿ ಆಯ್ತು ನನಗೆ. ವಿಡಿಯೋ ಮಾಡೋದು ಜಾಸ್ತಿನೇ ಬರಲಿಲ್ಲ. ಸಿಕ್ತಿರ್ತಾರೆ ರೋಡ್ನಾಗೆ. ರಾಜ್ಕೋಟಿಂದ ಬಂದಿರೋದು ಪಾರ್ಸಲ್ ಅಂದ್ಕೊಂಡು. ತುಂಬ ಬೇಜಾರಾಗ್ತೈತೆ ಅಂತ ಇಲ್ಲೇ ಕುರಿ ಮಾರ್ಕೆಟ್ನಾಗ ಇಳಿಸೋಗೋದು. ಇದೇ ನೋಡಿ ಕುರಿ ಮಾರ್ಕೆಟ್. ಮೊದಲು ಶನಿವಾರದತ್ತು ಸಿರಾಗೆ ಮೈನ್ಸ್ ಖಾಲಿ ಮಾಡ್ಬಂದು ನಾವು ಕುರಿ ಹಾಕ್ಕೊಂಡು ಹೋಗ್ತಿದ್ವಿ ಗುರು ಇಲ್ಲಿಂದ ದುರ್ಗಕ್ಕೆ. ಇಲ್ಲೇನಾ? ಇಲ್ಲೇ ಗೋಡೆ ಮೇಲೆ ಎಗರ್ತಾನೆ ನೋಡಿ. ಇವಾಗ ಮಂಕಿ ಥರ ಡೋರ್ ಹಾಕೋ. ಹಾಂ, ಹೋಗ್ಬಿಟ್ಟು ಬರ್ತೀಯಾ? ಹಾಂ, ಸೆಟ್ರಾಸಿಂದ ಸರಿ ಮಾಡೋದು ಫಸ್ಟು. ಸೆಟ್ರಾಸಿಂದ ಹಿಂಗನ್ನ ಅದು ಲಾಕ್ ಕ್ಲೀನಾಗಿ ಹೋಗ್ಬಿಟ್ಟು ಬಾ. ಟಾಟಾ, ಬಾಯ್ ಬಾಯ್. ನಮಗೆ ತಪ್ಪದೆ ಬರ್ತೀನಿ. ಓಟ್ ಬರ್ತೀಯಾ? ಟಾಟಾ. ದುರ್ಗ ರಿಂಗ್ ರೋಡ್ನಾಗ ಹೋಗ್ತಾ ಇದ್ದೀನಿ ನೋಡಿ. ದುರ್ಗಕ್ಕೆ ಬಂದೆ. ಸಿಟಿ ಒಳಗೆ ಹೋದ್ರೆ ಸಿಟಿ ಒಳಗೆ ಏನು ಕೆಲಸ ಇಲ್ಲ. ಮಾಲಕ್ಕಿಗೆ ಹೇಳ್ಬಿಟ್ಟೆ ಬೆಳಗ್ಗೆ ಬರ್ತೀನಿ ತಗೋಣ ಅಂತೇಳಿ. ಬರ್ಬೇಕಾಯ್ತು. ಸಣ್ಣ ಕೆಲಸ ಇದ್ದರೆ ಒಂದು 12 ಗಂಟೆಗೆ ಬರ್ತಿದ್ದೆ. ಹೊತ್ತು ಮುಂಚೆ ಬಂದು ಸೈಲೆನ್ಸರ್ ಬಿಡಿಸ್ಬೇಕು. ಅದೇ ಹೇಳ್ತಾ ಇದ್ದೀನಿ. ಮೊದಲು ಫಾಸ್ಟಾಗಿ ರೆಡಿ ಮಾಡಿಸಿ. ಕೆಲಸ ಆತಂದರೆ ಸ್ಟಿಕ್ಕರ್ ಹಾಕ್ಸೋದೇನು ಲೇಟ್ ಇರಲ್ಲ. ಬೇಕಾದ್ರೆ ಕಟ್ ಮಾಡಿ ಅವ್ರನ್ನೇ ಬೈಕ್ನಾಗ ಕರ್ಕೊಬಂದು ಅಂಟಿಸಿ ಕಳಿಸ್ಬಿಡ್ಬೋದು. ನೋಡಿ ಹೆಂಗೆ ಕಾಣ್ತಿದೆ ನಮ್ಮ ದುರ್ಗ ಟೌನ್ ಹೊರಗಡೆ. ಈಗ ಸೀದಾ ಮನೆ ಕಡೆಗೆ ಹೋಗ್ತಾ ಇರೋದೇ. ಹೋಗಿ ಬೆಳಗ್ಗೆ 8 ಗಂಟೆಗೆ ಬರ್ಬೇಕು. ಇನ್ನೊಂದು ಹೇಳೋದು ಮರ್ತಿದ್ದೆ, ಈ ದುರ್ಗ ಅಕ್ಕಪಕ್ಕ ದುರ್ಗ ಟೌನ್ನಾಗೆ ಆಗಲಿ ಎಲ್ಲೇ ಆಗಲಿ ಈ ಗಾಡೀಲಿ ಡೀಸೆಲ್ ಹಾಕ್ಸಿ ನಿಲ್ಲಿಸ್ಬೇಡ್ರಿ. ಬಂಕ್ ಹತ್ರ ಪಾರ್ಕಿಂಗ್ನಾಗೆ ಅಲ್ಲಿ ಇಲ್ಲಿ ಮೊದ್ಲಿದ್ದಂಗಿಲ್ಲ. ಮಾರ್ಕೆಟ್ನಾಗೂ ರಾತ್ರಿ ಏನಾಗೈತಂದರೆ, ಮೊನ್ನೆ ರಾತ್ರಿ 2 ದಿವಸ ಆದ್ಗುರು ನಾವು ಬಂಕ್ ಹತ್ರ ಗಾಡಿ ನಿಲ್ಲಿಸ್ತೀವಲ್ಲ, ಟಾಟಾ ಶೋರೂಮ್ ಹತ್ರ ಡೀಸೆಲ್ ಹಾಕ್ಸಿ ಬಂಕ್ನಾಗ ಗಾಡಿ ನಿಲ್ಸಿ ಹೋಗಿದ್ರಂತೆ. ಒಂದು ಎಲ್ಲ ಎಳ್ಕೊಂಡು ಹೋಗಿದ್ದಾರೆ. ಮತ್ತು ನಮ್ಮೂರ ಹತ್ರ ಒಂದ್ಸಲಿ ಪೆಟ್ರೋಲ್ ಬಂಕ್ ಮುಂದೆನೇ ಮಕ್ಕೊಂಡಿದ್ದು. ಏನೋ ಟ್ರಬಲ್ ಆಗೈತೋ ನಿದ್ದೆ ಬಂದೈತೆ ಅಂತೇಳಿ ಬಿಜಾಪುರ ಗಾಡಿನ ಮಕ್ಕೊಂಡಿದ್ದ. ಹೊಸಪೇಟೆ ಫುಲ್ ಮಾಡಿಸ್ಕೆ ಬಂದಿದ್ದಂತೆ. ಅದು ಈಚರ್ ಗಾಡಿ ದೊಡ್ಡ ಟ್ಯಾಂಕ್ ಬರುತ್ತಲ್ಲ, 12.5 ಟನ್ನಿನ ಗಾಡಿದು, 400 ಲೀಟ್ರು. ಹೊಸಪೇಟೆಯಿಂದ ಬರೋಕ್ಕೆ 50 ಲೀಟ್ರ್ ಹೋದ್ರೂ 50 ಹೋಗಿರಲ್ಲ. ಅದು ಟ್ಯಾಂಕು ಡ್ರೈವ್ ಮಾಡಿದ್ರು. ಓಮಿನಿನಾಗೆ ಮೋಟ್ರ್ ಇಟ್ಕೊಂಡು ತಿರುಗಾಡ್ತಾರಂತೆ. ನೋಡಿ, ಶೇರ್ ಮಾಡಿರಿ ವಿಡಿಯೋನ. ದುರ್ಗದಾಗ ಅಕ್ಕಪಕ್ಕ ರೋಡ್ನಾಗ ಎಲ್ಲಿ ಮಕ್ಕೊಂಬೇಡ್ರಿ. ಗಾಡಿಗೆ ಡೀಸೆಲ್ ಇದ್ರು. ದುರ್ಗದಾಗ ಕಳ್ಳರು ಉಟ್ಕೊಂಡ್ಬಿಟ್ಟಿದ್ದಾರೆ ಗುರು. ನಮ್ಮೂರಾಗ ಕಳ್ಳರಿದಾರೆ ಅಂದರೆ ನಮಗೆ ಶೇಮ್ ಆಗ್ತತೆ. ಆದರೆ ನಾವು ಹೇಳ್ಬೇಕಾಗಿರೋದೆ ಮಾರ್ಕೆಟ್ನಾಗೆ, APMC ಮಾರ್ಕೆಟ್ನಾಗೆ, ಬಂಕ್ ಹತ್ರ, ಈ ಬೈಪಾಸ್ನಾಗೆ
ಎಲ್ಲಿ ಮಕ್ಕಳ್ಬೇಡ್ರಿ, ಡಾಬಾದಾಗ ಹೋಗಿ ಮಕ್ಕಳ್ರಿ, ಸೆಕ್ಯೂರಿಟಿ ಇರತ್ತಾಗೆ. ಅದು ಪೆಟ್ರೋಲ್ ಬಂಕ್ 24 ಅವರ್ಸ್ ಇರುತ್ತೆ ಗುರು. ಆ ಬಂಕ್ ಹತ್ರನೇ ಎತ್ತಾಕೊಂಡು ಹೋಗಿದ್ದಾರೆ. ನಮ್ಕಲ್ ಗ್ಯಾರೇಜ್ ಹತ್ರ ಇರೋದು. ನಮ್ಮ ದುರ್ಗದವ್ರಿಗೆಲ್ಲ ಗೊತ್ತಾಗುತ್ತೆ ನಮ್ಕಲ್ ಗ್ಯಾರೇಜ್ ಹತ್ರ ಅಂದ್ರೆ. ಅದೇ ಬಂಕ್ನಾಗೆ AG ಬಂಕ್ ಮುಂದೆ ನಿಲ್ಸೋಗಿದ್ರ ಪಾಪ ಓನರು. ಆ ಬಂಕ್ನಾಗೆ ಮೋಟ್ರಿ ಎಳ್ಕೊಂಡು ಹೋಗಿರೋದು ಓಮಿನಿನಾಗೆ. ಡೀಸೆಲ್ ಪಾಪ ಫುಲ್ ಮಾಡಿ ನಿಲ್ಸಿದ್ರೆ ಸೇಲಮ್ಗೆ ಹೋಗೋದೇನೋ ಗಾಡಿ. ಡ್ರೈವರ್ ಮನೆಗೆ ಹೋಗಿದ್ದಾನೆ, ಬರೋಷ್ಟಾದ್ರೆ ಟ್ಯಾಂಕೆ ಡ್ರೈವ್ ಮಾಡಿದ್ರಂತೆ. ನೋಡಿ ಹುಷಾರಾಗಿರಿ ಒಂದು ಸ್ವಲ್ಪ ದುರ್ಗದಾಗೆ. ಡೀಸೆಲ್ ಹಾಕ್ಸಿ ಕನಕ ಸರ್ಕಲ್ಲಾಗೆ ಎಲ್ಲ ನಮ್ಮ ಡ್ರೈವರ್ಗಳು ಗಾಡಿ ನಿಲ್ಲಿಸಿ ಹೋಗ್ತಾರೆ. ಕನಕ ಸರ್ಕಲ್ಲಾಗ ಭಾಳ ನಿಂತಿರ್ತವೆ, ಅಲ್ಲಿ ಹುಷಾರು ನೋಡಿ. ಹೈವೇ ಮೇಲೆ ನಿಲ್ಸಿದ್ನಿ 4 ಇಂಡಿಕೇಟರ್ ಹಾಕಿ. ನಮ್ಮ ಹಿಂದೆ ಒಂದು ಗಾಡಿ ಐತೆ, ಅವ್ನ ಗಾಡಿನ ವಿಡಿಯೋ ಮಾಡ್ಕೊಂತಿದ್ದಾನೆ ನೋಡಿ. ಮೊಬೈಲ್ ಕೆಳಕ್ಕೆ ಹೋಗಿದ್ದು ನನಗೆ ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಇಲ್ಲಿ ಅಷ್ಟು ಚೆನ್ನಾಗಿದೆ ವಾತಾವರಣ. ಗಾಡಿ ಮೇಲೆ ನಿಂತಿದ್ದು ಇಷ್ಟ ತಕನ ಕೆಳಕ್ಕೆ ಇಳ್ದಿದ್ನಿ, ಹೋಗೋಕ್ಕೆ ಬೇಜಾರಾಗ್ತೈತೆ ನೋಡಿ. ಈ ಥರ ಬಿಟ್ಟು ಹೋಗೋಕ್ಕೆ ದುರ್ಗ ನಮ್ಮ ಹೆಮ್ಮೆಯ ಕೋಟೆ ನಾಡು ಚಿತ್ರದುರ್ಗ ಗುರು. ಇಲ್ಲಿ ಮಲ್ಲಾಪುರ, ಪಿಳಕೆ, ಇದು ಗೊಲ್ರಟ್ಟಿ, ಪಿಳಕೆರ್ನ ಎಳೆಲ್ಲ ಮಿಕ್ಸ್ ಆಗಿಬಿಟ್ಟಿದ್ದಾವೆ. ಅಂದರೆ ಕೆರೆ ಅಡ್ಡ ಐತೆ ಅಷ್ಟೇ ದುರ್ಗಕ್ಕೆ. ಜಾಸ್ತಿ ಹೊತ್ತು ನಿಲ್ಸೋದು ಬೇಡ, ಪೊಲೀಸ್ನವ್ರು ಬಂದರೆ ಕಷ್ಟ ಆಗುತ್ತೆ. ಅಲ್ಲಿ ಪೆಟ್ರೋಲಿಂಗ್ ಗಾಡಿ ನಿಂತಿತ್ತು ನೋಡ್ಬರೋ. ಅಲ್ಲಿ ಸರ್ವಿಸ್ ರೋಡ್ ಐತೆ. ಒಂದು ಕಾರ್ ರಾಂಗ್ ರೂಟ್ನಾಗ ಬರ್ತೈತೆ. ಕಂಟೈನರ್ ಟ್ರಾಲರ್ ಗಾರ್ಡನ್ ಫುಲ್ ಲಾಂಗ್ ಟರ್ನ್ ತಾಣಕ್ಕೆ ಹೋಗ್ತಾ ಇದ್ದಾನೆ, ರಾಂಗ್ ರೂಟ್ನಾಗ ಬರ್ತಾ ಇದ್ದಾರೆ ನೋಡಿ. ಅಲ್ಲಿ ಕೆಳಗೆ ಸರ್ವಿಸ್ ರೋಡ್ ಐತೆ ಹೋಗೋಕ್ಕೆ, ದಾವಣಗೆರೆಗೆ ಹೋಗೋಕ್ಕೆ. ಹಿಂಗೆ ಬಂದೆ ನೋಡಿ ಗುರು, ಆಕ್ಸಿಡೆಂಟ್ ಮಾಡೋದು ಆ ಕಡೆ ಹೋಯ್ತದು. ಆ ಕಡೆ ದಾವಣಗೆರೆ ಕಡೆಗೆ ಹೋಯ್ತು. ದಾವಣಗೆರೆಗೆ ಹೋಗಿ ಸರ್ವಿಸ್ ರೋಡ್ ಐತೆ. ಹಾಗೂ ಅಲ್ಲಿ ಫ್ಲೈಓವರ್ ಹತ್ರ ಬಂದು ಕೆಳಕ್ಕೆ ಇಳ್ದು ಹಂಗೆ ಹೋಗ್ಬೇಕು. ಅವ್ರು ಅಲ್ದಲ್ಲ, ಹಿಂಗೆ ಬಂದು ಹಿಂಗೆ ಬರ್ತಾರೆ ನೋಡಿ. ಇಳಿದು ಬಿಟ್ಟಿವಿ ರಿಂಗ್ ರೋಡ್ನ. ಇಲ್ಲಿದ್ವಿ, ಇವಾಗ ಸೀದಾ ಹೋಯ್ತಾ ಇರೋದೆ ನೋಡಿ. ಕಂಟೈನರ್ ನಾನು ಹಿಂದೆ ನಿಂತಿತ್ತಲ್ಲ, ಅದಿನ್ನ ಅಲ್ಲೇ ನಿಂತೈತೆ. ಇವಾಗ ಬರ್ತಾ ಇದ್ದಾನೆ ನೋಡಿ. ಬಿಡಿಸ್ಕೆಳಗಲ್ಲ ಸ್ಟ್ರೈಟ್ ಹೋಯ್ತಾ ಇರೋದೆ ಊರ್ ಕಡೆಗೆ.